ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಪ್ರಗತಿಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇತ್ತು, ಸೊ ಹಾಗಾಗಿ ಹೊರಟಿದ್ರು. ನನ್ನ ಹಸ್ಬೆಂಡ್ ಇಲ್ಲಿ 3 ಜನಕ್ಕೆ ಟೀ ಮಾಡ್ತಾಯಿದ್ರು. ಹಾಗೆ ಪ್ರಗತಿಗೆ ಇವಾಗ ಲಂಚ್ ಬಾಕ್ಸ್ ತುಂಬ ಚಿಕ್ಕದಾಗಿ ಕೊಡಬೇಕು, ಜಾಸ್ತಿ ಟೈಮ್ ಇರಲ್ಲ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿ ಅದಕ್ಕೆ ಸ್ವಲ್ಪ ಕೇಕ್ ಹಾಕ್ಕೊಟ್ಟಿದ್ದೆ. ಅಷ್ಟಲ್ಲಿಗೆ ನಮ್ಮ ಮನೆಗೆ ಅಕ್ಕ ಬರ್ತಾರಲ್ಲ ಹೆಲ್ಪ್ ಮಾಡೋಕ್ಕೆ, ಅವರು ಕೂಡ ಬಂದರು. ನನ್ನ ಹಸ್ಬೆಂಡ್ 3 ಜನಕ್ಕೆ ಟೀ ಮಾಡಿದರು ಅಂತ ಹೇಳಿದ್ನಲ್ಲ, ನನಗೆ, ಈ ಅಕ್ಕಂಗೆ ಮತ್ತು ನನ್ನ ಹಸ್ಬೆಂಡ್ಗೆ. ಮಾರ್ನಿಂಗ್ ಟೈಮ್ ನಾನು ಕೆಲವೊಂದು ಸರಿ ಮಾಡ್ಕೊಡ್ತಾರೆ, ಅಂದರೆ ಅವ್ರು ಫ್ರೆಶ್ ಅಪ್ ಆಗೋಕ್ಕೂ ಮುಂಚೆಗೆ ಮಾಡಿಬಿಟ್ಟು ಹೋಗಿರ್ತಾರೆ. ಫ್ರೆಶ್ ಅಪ್ ಆಗಿ ಬಂದು ಬ್ರೇಕ್ಫಾಸ್ಟ್ ಮಾಡಿ ಟೀ ಕುಡಿದ್ಬಿಟ್ಟು ಅವರು ಶಾಪಿಗೆ ಹೊರಟರು. ನಂದು ಸ್ವಲ್ಪ ಕೆಲಸಗಳಿತ್ತು, ತುಂಬಾ ಮನೆ ಕ್ಲೀನಿಂಗ್ ಎಲ್ಲ ತುಂಬ ಪೆಂಡಿಂಗ್ ಆಗಿಬಿಟ್ಟಿತ್ತು. ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ಕೊತಾ ಇದ್ರು. ಅವ್ರ ಜೊತೆ ಮಾತಾಡ್ತಾ ನಾನು ಕೂಡ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ. ಪ್ರೀತಮ್ ಅಂತೂ ಇಡೀ ನೈಟ್ ನಮಗೆಲ್ಲ ನಿದ್ದೆ ಕೆಡಿಸ್ಬಿಡ್ತಾನೆ. ಆಮೇಲೆ ಅವನು ಆರಾಮಾಗಿ 8:30, 9 ಗಂಟೆ ತನಕ ಎಂಥ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ ಅಂತ ಅಂದರೆ, ಡಿಸ್ಟರ್ಬ್ ಮಾಡಿದ್ರು ನಿದ್ದೆ ಮುಂದೆ ಎದ್ದೇಳೋಕ್ಕಾಗಲ್ಲ ಅವನ ಕೈಲಿ, ಆ ಥರ ನಿದ್ದೆ ಮಾಡ್ತಾನೆ. ನಾನು ಹೆಂಗೆ ಅಂತ ಅಂದರೆ, ಬೆಳಗ್ಗೆ ಅವ್ರು ಬರ್ತಾರಲ್ಲ ಅಕ್ಕ, ಅವ್ರ ಜೊತೆಲೇನೆ ಮಾತಾಡ್ತಾ ನಂದೇನೇನು ಕೆಲಸ ಇರತ್ತಲ್ಲ, ಎಕ್ಸ್ಟ್ರಾ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಆಲ್ಮೋಸ್ಟ್ ಅವ್ರು ಹೋಗೋಷ್ಟರೊಳಗೆ ಮನೆ ಕೆಲಸ ಎಲ್ಲ ಮುಗಿಬೇಕು. ಅವ್ರು ಒಂದು 8:30 ಹೋಗ್ತಾರೆ. 8:30 ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ನಾನು ಕೂಡ ಟ್ರೈ ಮಾಡ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಪ್ರಗತಿಗೆ. ತುಂಬ ಜನ ಉಪ್ಪಿಟ್ಟು ಒಂದು ರೆಸಿಪಿನ, ಉಪ್ಪಿಟ್ಟು ಕಾಂಕ್ರೀಟು ಅದು ಯಾರು ತಿಂತಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಇಷ್ಟಪಡ್ದಲ್ಲಿರೋರು ಯಾರೂ ಇಲ್ಲ. ನನಗೂ ಇಷ್ಟ, ನನ್ನ ಮಗಳಿಗೆ ಹಂಗೂ ಶಾವಿಗೆ ಉಪ್ಪಿಟ್ಟು ಅಂತಂದರೆ ಅದು ಮ್ಯಾಗಿ ಥರ ಇರುತ್ತೆ, ಅದನ್ನು ಮಾಡ್ಕೊಳ್ಳ ಅಂತಂದೆ. ಬೇಡ ಮಮ್ಮಿ, ರವೆ ಉಪ್ಪಿಟ್ಟೇ ಬೇಕು ಅಂತ. ನನ್ನ ಮಗನಿಗೂ ಅಷ್ಟೇ ರವೆ ಉಪ್ಪಿಟ್ಟು ಇಷ್ಟ. ಯಾವತ್ತೂ ಮುಖ ಇದು ಮಾಡಿದ್ದೇ ಇಲ್ಲ, ರವೆ ಉಪ್ಪಿಟ್ಟು ತಿಂತಾರೆ. ಇವತ್ತು ಯಾವ ಗ್ಯಾನ್ದಲ್ಲಿ ಮಾಡಿದ್ನೋ ಗೊತ್ತಿಲ್ಲ. ನಮ್ಮ ಪ್ರಗತಿಗೆ ಅವ್ರ ಡ್ಯಾಡಿಗೆ ಆಗೋಷ್ಟು ಮಾತ್ರನೇ ಮಾಡಿಟ್ಟಿದ್ದೀನಿ. ಏನೋ ಗೊತ್ತಿಲ್ಲ, ನನಗೆ ಇವಾಗ ಏನು ಕೆಲಸ ಮಾಡ್ತೀನಲ್ಲ ಅದ್ರ ಮೇಲೆ ನನಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಏನು ಮಾಡಿದ್ದೀನಿ ಅಂತ ಅಂದರೆ, ಇವತ್ತು ಎಕ್ಸಾಮ್ ಇರೋದು, ಇವತ್ತು ಮಂಗಳವಾರ. ನನ್ನ ಮಗಳನ್ನ ಸೋಮವಾರನೇ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟಿದ್ದೀನಿ. ನೆನ್ನೆ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಬಸ್ ಸ್ಟಾಪಲ್ಲಿ ಪಾಪ ನನ್ನ ಹಸ್ಬೆಂಡ್ ಚೆಕ್ ಮಾಡಿ ಟೈಮ್ ಟೇಬಲ್ ತೆಗೆದು ನೋಡು ಅಂತ ಹೇಳಿ, ಸೊ ಆಮೇಲೆ ವಾಪಸ್ ಕರ್ಕೊಂಡು ಬಂದು, ಇವತ್ತಲ್ಲ ಮಂಗಳವಾರ ಇರೋದು ಎಕ್ಸಾಮು ಅಂತ ಹೇಳಿ. ಸೊ ಈ ಥರ ಏನೋ ಒಂಥರ ಎಡವಟ್ಗಳು ಮಾಡ್ತಾ ಇದ್ದೀನಿ. ಎಡವಟ್ ಮೇಲೆ ಎಡವಟ್ಟು. ಇನ್ನೊಂದು ಎಡವಟ್ಟು ಆಗಿದೆ, ಅದು ನನ್ನ ಹಸ್ಬೆಂಡ್ಗೆ ಇನ್ನೂ ಹೇಳಿಲ್ಲ. ಈಗ ಹೇಳ್ಬೇಕು ಫೋನ್ ಮಾಡಿ, ಅದಕ್ಕೆ ಇನ್ನೆಷ್ಟು ಬಯಸ್ಕೊತೀನೋ ಗೊತ್ತಿಲ್ಲ. ಎಡವಟ್ಟು ಅಂತ ಅಂದರೆ ಏನಂತಂದರೆ, ಈಗ ನಾನು ಜಾಸ್ತಿ ಅಕಸ್ಮಾತಾಗಿ ಮರೆತುಬಿಟ್ರೆ, ಅಕಸ್ಮಾತಾಗಿ ಕೆಲಸ ಆಗಿಲ್ಲ ಅಂದರೆ ಏನಪ್ಪ ಮಾಡೋದು ಅಂತ ಜಾಸ್ತಿ ಓವರ್ ಥಿಂಕಿಂಗಲ್ಲಿ ಹಿಂಗೆ ಆಗ್ತಾಯಿದೆ ಅಂತ ನನಗನ್ಸುತ್ತೆ. ಎಕ್ಸಾಮ್ ಅಂತ ಅಂದರೆ ಕರೆಕ್ಟ್ ಟೈಮ್ಗೆ ಹೋಗಬೇಕು, ಮಿಸ್ ಆಗಿಬಿಟ್ರೆ ಅದು ಬೇರೆ 4-5 ದಿನ ಗ್ಯಾಪ್ ಕೊಟ್ಟಿರಲ್ಲ, ಸೊ ಅದಕ್ಕೋಸ್ಕರ ಹಂಗಾಯಿತು. ಆಮೇಲೆ ಕೈಗೆ ಹಿಂಗೆ ಹಚ್ಕೊ, ಇಲ್ಲಿ ಹಾಕು ಹಿಂಗೆ, ಇಲ್ಲಿ ಫೇಸ್ಗೆ ಹಚ್ತೀನಿ, ಫೇಸ್ ಕಲ್ತೀನಿ, ಇಲ್ಲಿ ಕೈ ಇಟ್ಟು. ಈ ಎಡವಟ್ಟಿಂದ ಬೈಸ್ಕೊಂಡು ಅಮ್ಮ ಮನೆಗೂ ಕೂಡ ಹೊರಡೋಗಾಯಿತು. ಹಾಗಾಗಿ ಅಮ್ಮ ಮನೆಗೆ ಹೋಗೋಣ ಅಂತ ಪ್ರೀತಮ್ನ ರೆಡಿ ಮಾಡ್ತಾಯಿದ್ದೆ. ಅವನ್ನ ರೆಡಿ ಮಾಡಿದೆ, ನಾನು ಫ್ರೆಶ್ ಅಪ್ ಆದೆ, ಅವ್ನಿಗೆ ನಿದ್ದೆ ಬಂತು, ಮಲಗಿಸ್ದೆ. ಪ್ರಗತಿ ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಬಂದ್ರ, ಸರಿ ಸ್ವಲ್ಪ ಪೈನಾಪಲ್ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಪ್ರೀತಮ್ ಎದ್ದಿದ್ದಾಗಲೇ ಮಾಡೋಣ ಅಂದ್ಕೊಂಡೆ, ಅವನು ಮಲ್ಕೊಂಡ್ಬಿಟ್ಟೆ. ಇವತ್ತು ಯಾಕೋ ಲೇಟಾಗಿ ಎದ್ದ, ಕುತ್ಕೊಂಡು ತೂಗಿಸ್ತಾನೇ ಇದ್ದ. ಸರಿ ಅವನ್ನ ಮಲಗಿಸ್ಬಿಟ್ಟೆ. ಇವಾಗ ಪೈನಾಪಲ್ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಪೈನಾಪಲ್ ಜ್ಯೂಸ್ ಮಾಡೋಣ ಅಂತ ಹೇಳಿ ಅದಕ್ಕೆ ನಾನು ಇವಾಗ ಅಗಾರು ಅವರ ಮಿಕ್ಸರ್ ಗ್ರೈಂಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಹೆವಿ ಮಿಕ್ಸರ್ ಇರುತ್ತೆ. ಸೊ ಇದರೊಳಗೆ ನಾವು ಜ್ಯೂಸ್ ಮಾಡ್ಕೋಬೋದು, ಚಟ್ನಿ ಪುಡಿ ಮಾಡ್ಕೊಬೋದು, ಅಥವಾ ಏನಾದರೂ ಮಸಾಲ ರುಬ್ಬೋದಕ್ಕೆ. ಟೋಟಲ್ ನಮಗೆ 3 ಮಿಕ್ಸರ್ ಜಾರನ್ನು ಕೊಟ್ಟಿರ್ತಾರೆ. ನಿಮಗೆ ಏನಾದರೂ ಮನೇಲಿ ಹೆವಿ ಮಿಕ್ಸರ್ ಗ್ರೈಂಡರ್ ಬೇಕು ಅಂತಂದರೆ, ಇವಾಗ ನಾವು ಡ್ರೈ ಪೌಡರ್ ಮಾಡ್ಕೊತೀವಿ ಅಂತ ಅಂದ್ಕೊಳ್ಳಿ, ಜೀರಿಗೆ ಪುಡಿ ಇರ್ಬೋದು, ಒಣಮೆಣ್ಸಿನ್ಕಾಯಿನ ರುಬ್ಬಿ ಪೌಡರ್ ಮಾಡ್ಕೊಬೋದು, ಧನಿಯಾ ಪುಡಿ ಮಾಡ್ಕೊಬೋದು, ಅಥವಾ ಕೊಬ್ಬರಿಯನ್ನು ರುಬ್ಬಿ, ನಾನು ಲಾಸ್ಟ್ ಟೈಮ್ ಒಂದು ಚಟ್ನಿ ಪುಡಿ ತೋರಿಸಿದೆ, ಆ ಥರ ಚಟ್ನಿ ಪುಡಿ ಮಾಡೋದಕ್ಕೂ ಕೂಡ ಇದು ತುಂಬ ಚೆನ್ನಾಗೇ ಹೆಲ್ಪ್ ಆಗುತ್ತೆ. ಸೊ ಈ ಜಾರಂತೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಬಾಡಿ ಅಷ್ಟು ಚೆನ್ನಾಗಿದೆ ಅಂತ ಅಂದರೆ, ತುಂಬ ಹೆವಿ ಬಾಡಿನೂ ಕೂಡ ಇರುತ್ತೆ. ನಾನಿಲ್ಲಿ ಬಳಸ್ತಾ ಇರೋದು ಅಗಾರ್ ಅವರ ರಾಯಲ್ ಮಿಕ್ಸರ್ ಗ್ರೈಂಡರ್. ಇದು 900 ವ್ಯಾಟ್ ಇದೆ. ಹಾಗೆ ಹೆವಿ ಡ್ಯೂಟಿ 100% ಪ್ಯೂರ್ ಕಾಪರ್ ಮೋಟರು, 3 ಸ್ಟೇನ್ಲೆಸ್ ಸ್ಟೀಲ್ ಜಾರ್ ಕೊಟ್ಟಿರ್ತಾರೆ. ಹಾಗೆ ಇದರಲ್ಲಿ ನಾನು ಮೊದಲಿಗೆ ಪೈನಾಪಲ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಪೈನಾಪಲ್ನ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿ ಹಾಕಿದ್ದೀನಿ, ಚೆನ್ನಾಗಿ ಅದು ಗ್ರೈಂಡ್ ಆಗುತ್ತೆ ಅಂತ. ಸ್ವಲ್ಪ ನೀರು, ಶುಗರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿ ಆಯಿತು. ಅದನ್ನು ಸೋಸ್ಕೊಂಡಿದ್ದೀನಿ. ಇವಾಗಂತೂ ಬೇಸಿಗೆ ಅಲ್ವಾ, ಜ್ಯೂಸ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಪ್ರಗತಿ ಸ್ಕೂಲಿಂದ ಬಂದ ತಕ್ಷಣ ಜ್ಯೂಸ್ ಕೊಟ್ಟೆ. ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಖಾಲಿಯಾಗಿತ್ತು, ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಅಡುಗೆಗೆ, ಕೊತ್ತಂಬರಿ ಚಟ್ನಿಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹುರಿದ್ಬಿಟ್ಟು ಹಾಕಿದ್ದೀನಿ. ಅದಕ್ಕೆ ಹುಣಸೆ ಹಣ್ಣು, ತೆಂಗಿನಕಾಯಿನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕಿದೆ.
ಇದರಲ್ಲಿ 3 ಸ್ಪೀಡ್ ಇರುತ್ತೆ ನಿಮಗೆ, ಆ 3 ಸ್ಪೀಡಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ಕೊಬೋದು. ಅದು ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿದ್ದೀನಿ. ಎಷ್ಟು ನುಣ್ಣಗೆ ರುಬ್ಕೊಂಡಿದೆ ಅಂತ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ರುಬ್ಬುತ್ತೆ. ಇದನ್ನೆಲ್ಲ ಈಗ ಡ್ರೈ ಐಟಮ್ ಎಲ್ಲ ರುಬ್ಬೋದಕ್ಕೆ ಇದು ತುಂಬ ಚೆನ್ನಾಗಿದೆ. ಚಿಕ್ಕ ಜಾರು. ಜೀರಿಗೆ ಪುಡಿ ಎಷ್ಟು ಅದಕ್ಕೆ ರುಬ್ಬಬೇಕಾಗಿತ್ತು ಅಷ್ಟು ಅದಕ್ಕೆ ಚೆನ್ನಾಗಿ ರುಬ್ಬಿದೆ. ಕ್ಲೀನಿಂಗ್ ಕೂಡ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿದ್ರಲ್ಲ, ತುಂಬಾ ಹೆವಿ ಆಗಿರುವಂತಹ ಒಂದು ಮಿಕ್ಸರ್ ಗ್ರೈಂಡರ್ ಮನೆಯಲ್ಲಿ ಎಲ್ಲ ತರದಕ್ಕೂ ಹೆಲ್ಪ್ ಆಗುತ್ತೆ. ಪೌಡರ್ ಮಾಡ್ಕೊಳ್ಳೋದಕ್ಕಿರ್ಬೋದು, ಮತ್ತೆ ನೀವೇ ಮಸಾಲ ಪುಡಿ ಮಾಡ್ಕೊಳ್ಳೋದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ನಾನು ಇವಾಗ ಅಡುಗೆ ಮುಗಿಸ್ದೆ, ಇನ್ನೊಂದು ಸ್ವಲ್ಪ ಇದು ಪಲ್ಯ ಮಾಡ್ಕೊತೀನಿ. ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಅಡುಗೆ ಮುಗಿಯುತ್ತೆ. ಹಾಗೆ ಅಮ್ಮ ಮನೆಗೆ ಹೋಗ್ಬರ್ತೀನಿ. ನಿಮ್ಗೆ ಈ ಪ್ರಾಡಕ್ಟ್ ಬೇಕು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಅಮೆಝಾನ್ ಅಲ್ಲಿ ನೀವು ಬೈ ಮಾಡ್ಬೋದು, ಇಲ್ಲ ಅಂತಂದ್ರೆ ಅವ್ರದ್ದು ವೆಬ್ಸೈಟ್ ಇದೆ, ಅಲ್ಲಿ ಕೂಡ ನೀವು ಬೈ ಮಾಡ್ಬೋದು. ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ ಪ್ರಾಡಕ್ಟು. ಇದಕ್ಕೆ ನಾವು ಊಟ ಬೇಡ ಅಂದಿದ್ದು ನೋಡಿ. ಯಾಕಮ್ಮ ಇದನ್ನು ತಿಂದಿಲ್ವಾ? ನಿಮ್ದು ಫೇವ್ರೇಟು ಯಾಕೆ? ಎಕ್ಸಾಮ್ ಬರೀತಾ ಇದ್ದ. ಉಳಿಸ್ಕೊಂಡು ಬಂದಿರೋದನ್ನ ವೇಸ್ಟ್ ಮಾಡಬಾರ್ದು ಅಂತ ಅವ್ರ ಡ್ಯಾಡಿ ಹೇಳ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಮಮ್ಮಿ ಬರ ತಕ್ಷಣ ಮಮ್ಮಿ ನನಗೆ ಊಟ ಬೇಡ ಅಂತ ಅಂದಿದ್ದೇನಪ್ಪ. ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಡ್ಬಿಡೋಣ, ಇವತ್ತು ಮಂಗಳವಾರ ಅಂತ ಹೇಳ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿ ಹೊರಡೋಷ್ಟರೊಳಗೆ ಟೈಮ್ ಆಗುತ್ತೆ. ಅಷ್ಟರೊಳಗೆಲ್ಲ ದೀಪನೂ ಕೂಡ ನೀಟಾಗಿ ಆರಿರುತ್ತೆ ಅಂತ. ಯಾಕೆಂತಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ದೀಪ ಹಚ್ಬಿಟ್ಟು ಹೋಗೋದು ಅಷ್ಟು ಈಸಿ ಎಲ್ಲ ಭಯ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಪ್ರೀತಮ್ ಮಲಗಿದವನ್ನೇ ಎತ್ಕೊಂಡು ಹೊರಟ್ವಿ. ಟೈಮ್ ಆಗೋಯ್ತು, ರಿಟರ್ನ್ ಬರಬೇಕಲ್ವಾ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ. ಅಮ್ಮ ಡ್ಯಾಡಿ ಸ್ವಲ್ಪ ಬ್ಯುಸಿ ಆಗಿದ್ರು. ಎಕ್ಸಾಮ್ ಹೆಂಗೆ ಮಾಡ್ತಾರೆ ಕೇಳಿಲ್ಲ, ಬಂದಾಗ ಕೇಳ್ತಾ ಇಲ್ಲ ತಾನೆ? ಇಲ್ಲ. ಹೆಂಗೆ ಮಾಡಿದೆ? ಚೆನ್ನಾಗಿ ಮಾಡಿದೆ. ಚೆನ್ನಾಗಿ ಅಂದರೆ ಅಂದ್ರೆ ಅಂದ್ರೆ ಅಂದರೆ ತುಂಬ ಡಿಫಿಕಲ್ಟ್ ಆಗಿತ್ತಾ? ಓಕೆನಾ? ಎಲ್ಲ ನಿಂಗೆ ಮೀಡಿಯಂ ಆಗಿತ್ತು. ಮೀಡಿಯಮ್? ಹೌದಾ? ತುಂಬಾ ಡಿಫಿಕಲ್ಟು ಇಲ್ಲ, ಅಂದರೆ ಮೀಡಿಯಮ್ ಎಲ್ಲ ಚೆನ್ನಾಗಿ ಮೀಡಿಯಮ್ ಹೇಳಲೇಬಾರ್ದು ಆ್ಯಕ್ಚುಲಿ. ನೀನು ಅಷ್ಟೊಂದು ಟೈಮ್ ಇರುತ್ತೆ, ಫ್ರೀ ಇರುತ್ತೆ, ಎಲ್ಲ ಟೈಮ್ ಇತ್ತು. ಕ್ಯಾಲ್ಕುಲೇಷನ್ ಮಾಡಕ್ ಲೇಟ್ ಮ್ಯಾಥಮೆಟಿಕ್ಸ್ ಆಯ್ತು. ಅಲ್ವಾ ಇವತ್ತು? ಅದಕ್ಕೆ ನಾನು ಊಟ ತಿಂದಿರ್ಲಿಲ್ಲ. ಹೌದಾ? ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಕೊಟ್ಟಿದ್ದ, ಅದಕ್ಕೆ ಊಟ ತಿಂದಿರ್ಲಿಲ್ಲ ನಾನು. ಓಕೆನಾ ಇವಾಗ? ಹಾಗೆ ಸಡನ್ ಆಗಿ ಯಾಕೆ ಅಮ್ಮ ಮನೆಗೆ ಹೊರಟೆ ಗೊತ್ತಾ? ಇದಾಗಲೇ ಎಷ್ಟೊಂದು ಸರಿ ಆಗಿದೆ, ಈ ಸರಿನೂ ಮಾಡಿದ್ದೀನಿ. ಪ್ರತಿ ಸಲ ಏನಾದರೂ ಒಂದು ಅಮೆಝಾನಿಂದ ಆರ್ಡರ್ ಮಾಡ್ತೀನಿ. ಆರ್ಡರ್ ಮಾಡಿದಾಗ ಅಲ್ಲಿ ಅಮ್ಮನ ಮನೆಯದು ಅಡ್ರೆಸ್ ಆ್ಯಡ್ ಆಗಿದೆ, ನಮ್ಮ ಮನೆಯದು ಅಡ್ರೆಸ್ ಆ್ಯಡ್ ಆಗಿರುತ್ತೆ. ನಾನು ನೋಡ್ತಾನೆ ಇರ್ತೀನಿ, ಚೆಕ್ ಮಾಡ್ತೀನಿ. ಕೆಲವೊಂದ್ಸರಿ ಏನಾಗುತ್ತೆ, ನಮ್ಮ ಮನೆದೇ ಅಲ್ವಾ ಅಂತ ಮರ್ತು ಬಿಡ್ತೀನಿ. ಸೀದಾ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಫೋನ್ ಮಾಡ್ತಾರೆ, ಇಲ್ಲಿ ಷಣ್ಮಕ್ಕನ ದೇವಸ್ಥಾನದ ಹತ್ರ ಇದ್ದೀವಿ, ಎಲ್ಲಿ ಕೊಡಬೇಕು ಡೆಲಿವರಿ ಹೇಳಿ ಅಂತ. ಹಿಂಗೆ ಆಗ್ಬಿಟ್ಟು ಇವಾಗ ಒಂದು 2 ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಲ್ಲಿ ಹೋಗಿ ಸಿಗಾಕೊಂಡ್ಬಿಟ್ಟಿದೆ. ಆಗಲೇ 1 ವಾರ ಆಯಿತು ಬಂದು, ಅರ್ಜೆಂಟು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀನಿ, ತೊಗೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು. ನಮ್ಮನೆಯಲ್ಲಂತೂ ಬೈಸ್ಕೊಳ್ಳೋದೇ ಆಯಿತು. ಒಂದು ಸಣ್ಣ ಕೆಲಸಕ್ಕೆ ನಮ್ಗೆ ಎಷ್ಟು ರಿಸ್ಕ್ ಕೊಡ್ತೀಯಾ ನೀನು ಅಂತ. ಲಾಸ್ಟ್ ಟೈಮ್ ಒಂದ್ಸರಿ ಯಾರ್ಕೆಲ್ಲೋ ತರಿಸ್ಕೊಟ್ಟಿದ್ರು. ಅದಕ್ಕೂ ಮುಂಚೆಗೆ ಒಂದ್ಸರಿ ನನ್ನ ತಮ್ಮನೇ ಏನೋ ಬಂದು ತೊಗೊಂಬಂದು ಕೊಟ್ಟಿದ್ದ. ಅದಕ್ಕೂ ಮುಂಚೆಗೆ ಊರಿಗೆ ನಮ್ಮದು ಗಾಡಿ ಹೋಗುತ್ತಲ್ಲ ಕೋಕೋನಟ್ ತೊಗೊಂಡು ಬರೋಕ್ಕೆ, ಆವಾಗ ಅವ್ರ ಕಡೆಯಿಂದ ತರಿಸಿದ್ವಿ. ನಮ್ಮನೇಲಿ ಒಂದು ಉಡ್ಡದು ರ್ಯಾಕ್ ಹಾಕಿಸಿದ್ದೀನಿ ಗೊತ್ತಾ ಕಿಚನಲ್ಲಿ, ಅದನ್ನು ಕೂಡ ಅಮ್ಮನ ಮನೆಗೆ ಬುಕ್ ಮಾಡಿದ್ದೆ. ನಮ್ಮಮ್ಮ ಓಪನ್ ಮಾಡಿ ನೋಡ್ಬಿಟ್ಟು ಇದೆಲ್ಲ ನನಗೆ ಯಾಕೆ ಬುಕ್ ಮಾಡಿದ್ಯಾ ಅಂತ ಫೋನ್ ಮಾಡ್ತಾರೆ. ನಿಂಗಲ್ಲ ಅಮ್ಮ, ನನಗೆ ಇಲ್ಲಿ ಅಡ್ರೆಸ್ ಹೋಗಿ ಅಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳೋದು, ಇಸ್ಕೊಂಬರೋದು. ಸೊ ಇದೇ ಆಗೋಯ್ತು. ಪಾಪ ನನಗೋಸ್ಕರ ಇವತ್ತು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಬಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲಪ್ಪ, ಒಂದೊಂದ್ಸರಿ ಮಿಸ್ಟೇಕ್ಸ್ ಆಗುತ್ತೆ ಅಂತ ಕೋಪ ಮಾಡ್ಕೊಳಕ್ಕಾಗತ್ತಾ? ಇಲ್ಲ ತಾನೇ? ಒಂದೊಂದ್ಸಲಿ ತುಂಬ ಸಲ ಒಂದೊಂದ್ಸರಿ, ಯಾವಾಗ ಒಂದ್ಸರಿ 2 ದಿನ ನಮ್ಮ ಮನೆಗೆ ಬರುತ್ತೆ, 2 ದಿನ ಅಮ್ಮ ಮನೆಗೆ ಹೋಗುತ್ತೆ ಅಷ್ಟೇ. ಒಂದೊಂದ್ಸಲಿ ಅಂತ ಹೇಳ್ತೀಯಾ? 50-50 ಅಂತ ಹೇಳು. ಅದಕ್ಕೆ ಹೋಗಿ ಇಸ್ಕೊಂಡು ಬಂದ್ಬಿಡೋಣ, ಅರ್ಜೆಂಟ್ ಇದೆ ಅದು ಐಟಮು, ಅದಕ್ಕೋಸ್ಕರ ಹೊರಟ್ಬಿಟ್ಟೆ. ಅಮ್ಮಂಗೆ ಮಧ್ಯಾಹ್ನ ಫೋನ್ ಮಾಡಿದೆ, ಅಮ್ಮ ಬರ್ತಾ ಇದ್ದೀನಿ ಅಂತ. ಅಮ್ಮ ಫುಲ್ ಶಾಕು, ಇದೇನಪ್ಪ ಇದು ಸಡನ್ನಾಗಿ ಬರ್ತಾವ್ರಲ್ಲ ಅದು. ಇದು ಹೆಂಗೆ ಗೊತ್ತಿದೆ ಅಂದ್ರೆ ಗುಡ್ ಬೈ ಪ್ರೀತು. ಗುಡ್ ಬೈ ಪ್ರೀತು. ತಲೆ ಕೆಟ್ಟವ್ರು ಅರ್ಧ ಮಧ್ಯ ಬಂದಾಗ ಆ ಥರ. ಯಾರು ಬೈತಿದ್ದು? ನೀನು. ನಾನು ಬೈದಿಲ್ಲ. ಏನೋ ಬೈತಿದ್ರಲ್ಲ? ಏನೋ ಬೈತಿದ್ರೆ ಯಾವಾಗಲ ಒಂದ್ಸಲ ಹೋಗುತ್ತೆ ಐಟಮ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಒಂದ್ಸಲ ಅಲ್ಲ, ಸಲಾಸಲೆ ಹೋಗ್ಬೇಕು. ಅಲ್ಲಿಗೆ ಸಲಾಸಲೆ ಹೋಗ್ಬಿಡ್ತದೆ, ಮಿಸ್ಟೇಕ್ ಆಗ್ಬಿಟ್ಟು ಮತ್ತೆ ಎತ್ಕೊಂಬರಕ್ಕೆಲ್ಲ ಹೋಗ್ಬೇಕು. ಆದರೂ ಮೇಡಮ್ನವರು ಸ್ವಲ್ಪ ದಿನದಿಂದ, 1 ವಾರದಿಂದ ತುಂಬ ಟೆನ್ಷನಲ್ಲಿದ್ದಾರೆ. ಸೊ ನಾವು ನಮ್ಮ ಕೈಲಿ ಆದಷ್ಟು ಧೈರ್ಯ ಹೇಳ್ತಾ ಇದ್ದೀವಿ. ಈ ಲೇಡೀಸ್ ಹೆಂಗೆ ಏನು ಮಾಡೋಕ್ಕಾಗಲ್ಲ, ಸಣ್ಣ ಸಣ್ಣ ವಿಷಯಕ್ಕೆ ತುಂಬ
ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ, ಏನೋ ಮ್ಯಾಗಡಿಂದ ಪರ್ವತ ಕಳ್ಚಿ ತಲೆ ಮೇಲೆ ಕುಂತಿದೆ ಅಂತ ಇದು ಮಾಡ್ತಾರೆ. ಇವ್ರಿಗೂ ಇದೆ ಅದೆಲ್ಲ, ಆದ್ರೆ ತೋರ್ಸ್ಕೊಂತ ಇಲ್ಲ ಅಷ್ಟೇನೆ. ಆ ಥರ ಇಲ್ಲ, ನಂಗೆ ಗೊತ್ತು. ಇಲ್ಲ ಇಲ್ಲ ಇವೆಲ್ಲ 100% ಸುಳ್ಳು. ಹಂಗೇನಿಲ್ಲ, ಸ್ವಲ್ಪ ಟೆನ್ಷನ್ ಇರುತ್ತಲ್ಲ, ಅದಕ್ಕೆ ಹೇಳ್ತಾ ಇರೋದು. ಸೊ ನಾವೆಲ್ಲ ಇದು ಮಾಡ್ತೀವಿ, ನಿಮ್ಮಲ್ಲಿ ಖುಷಿಯಿಂದ ಇದ್ರೆ ಸಾಕು, ನೆಮ್ಮದಿಯಿಂದ. ಪ್ರತಿ ಸಲ ಎಲ್ಲಾದರೂ ಅಮ್ಮ ಮನೆಗೆ ಹೊರಟ್ರೆ ಹಣ್ಣು ಇಲ್ಲ ತರಕಾರಿ ತೊಗೊಂಡೋಗ್ತಾ ಇದೆ. ಈ ಸರಿ ನನಗೆ ಹಣ್ಣೇ ಸಿಕ್ಕಿಲ್ಲ. ನಾವು ಹೈವೇಲಿ ಬಂದುಬಿಡ್ತೀವಿ, ಸೀದಾ ಬಂದರೆ ನಾವು ಮದನಕನಹಳ್ಳಿಲೇ ಇಳಿಯೋದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ತೊಗೊಂಡೆ ಅಷ್ಟೇ, ಜಾಸ್ತಿ ಅಲ್ಲಿನ ಫ್ರೂಟ್ಸು ನನಗೆ ಸಿಗಲಿಲ್ಲ ಮಧ್ಯಾಹ್ನದ ಟೈಮಲ್ಲಿ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಅಮ್ಮಂಗೆ ಕಾಲ್ ಮಾಡೋಣ, ಇದು ನಂಗೆ ಅಭ್ಯಾಸ, ಅಮ್ಮ ಏನಾದರೂ ಖಾಲಿ ಆಗಿದೆಯಾ ಅಂತ ಕೇಳ್ಬಿಟ್ಟು ಹೋಗೋದು. ಟೊಮೊಟೊ ಏನಾದ್ರು ಬೇಕಾ? ಅರ್ಜೆಂಟ್ ಏನಾದ್ರು ಬೇಕಂದ್ರೆ ಹೇಳಮ್ಮ, ಇಲ್ಲೇ ಇದ್ದೀನಿ. ಸರಿ ತಗೊಂತೀನಿ. ಸರಿ ಬಂದೋ, ಇದು ಮದನಕನಹಳ್ಳಿಲಿದ್ದು. ಸರಿ, ನಿಂಬೆಹಣ್ಣು ಏನಾದ್ರು ತರಲಾ? ಸರಿ ಸರಿ ಕಣಮ್ಮ, ಬಂದೋ 10 ನಿಮಿಷ. ಸೊ ನಾನು ಏನಂತಂದೆ, ಅಮ್ಮ ಕಡಲೆಕಾಯಿ ಎಣ್ಣೆ ತಗೊಂಬ ಅಂತಂದ್ರೆ, ನಾನು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಕಡಲೆಕಾಯಿ ಬೀಜದ ಎಣ್ಣೆ ಕೊಡಿ 2 ಲೀಟ್ರು ಅಂದೆ. ಅವರು ನನಗೆ 2 kg ಕಡಲೆಕಾಯಿ ಬೀಜನ ತಂದುಕೊಟ್ರು. ನಾನು ಪೇನು ಮಾಡಿಬಿಟ್ಟೆ. ಆಮೇಲೆ ಬೇರೆಯವ್ರಿಗೆ ಅನ್ಕೊಂಡೆ, ನನ್ನ ಪಕ್ಕ ನಿಂತಿದ್ರಲ್ಲ, ಆಮೇಲೆ ಹೇಳ್ತಾ ನೋಡಿದ್ರೆ ತೊಗೊಂಡೋಗಿ ಅಂತ 2 kg ಕಡಲೆಕಾಯಿ ಬೀಜ ಕೊಟ್ಬಿಟ್ಟು. ನಮ್ಮನೆಯವ್ರು ಅದಕ್ಕೆ ಹೇಳ್ತಾರೆ, ಕಡಲೆಕಾಯಿ ಬೀಜದ ಎಣ್ಣೆ ಅಂತ ಕೇಳ್ಬಾರ್ದಂತೆ, ಗ್ರೌಂಡ್ನಟ್ ಆಯಿಲ್ ಕೊಡಿ 2 ಪ್ಯಾಕೆಟ್. ಅದಕ್ಕೆ ಹೇಳ್ತಾರೆ ನಾವು ಕನ್ನಡದವರು, ಅದಕ್ಕೆ ನಾನು ಕನ್ನಡದಲ್ಲಿ ಕಡಲೆಕಾಯಿ ಬೀಜದ ಎಣ್ಣೆ ಕೊಡಿ ಅಂತ, ಅದು ಕಡಲೆಕಾಯಿ ಎಣ್ಣೆ ಕೊಡಿ ಅಂತ ಕೇಳ್ಬೇಕಾಯ್ತೇನೋ. ಕಡಲೆಕಾಯಿ ಬೀಜದ ಎಣ್ಣೆ 2 ಲೀಟ್ರ್ ಕೊಡಿ ಅಂತಾನೆ ಕೇಳಿದ್ ನಾನು. ಅವ್ರು ನೋಡಿದ್ರೆ 2 kg ಕಡಲೆಕಾಯಿ ಬೀಜ ಕೊಟ್ಟು ಹೋಯ್ತು ನಿಂಬೆಹಣ್ಣು ಅಲ್ಲಿಂದ ಅಲ್ಲಿವರೆಗೂ ಜರಿಕೊಂಡು. ಇವತ್ತು ಏನೋ ನನ್ನ ಮಗ ಹಿಂದೆ ಕುತ್ಕೊಂಡಿರೋದೇ ಗ್ರೇಟು. ಮುಂದೆ ಬಂದ್ಬಿಡ್ತಾ ಇದ್ದ, ಆರಾಮಾಗಿ ಕುತ್ಕೊಂಡಿದ್ದಾನೆ ಇಬ್ರು. ಸೊ ಇನ್ನೊಂದು 5 ನಿಮಿಷ ನಮ್ಮ ಮನೆಗೆ ರೀಚ್ ಆಗ್ಬಿಡ್ತೀವಿ. ಏನಪ್ಪ ಖುಷಿ? ಹ್ಯಾಪಿ ಹ್ಯಾಪಿ, ಪ್ರೀತಮ್ಗೆ ಹ್ಯಾಪಿ. ಅವನ ಕೈಯಲ್ಲಿರೋದೇನು? ಬೇಡ ಇಸ್ಕೊ, ತಿಂತಾವ್ನಾ? ಇಲ್ಲ, ಅದಿಟ್ಕೊಂಡು ತಿನ್ನೋಣ ಅಂತ ಚಿಪ್ಸ್ ತರ ನೋಡ್ತಾವನ, ಆಗ್ಲಿಂದ ತಿಂತಾ ಇಲ್ಲ. ನಾನು ನೋಡ್ತೇನೆ. ಪ್ರೀತಮ್ ಎಲ್ಲಿಗೆ ಬಂದೆ? ಅಮ್ಮ ಇಲ್ಲ? ಅಮ್ಮ ಎಲ್ಲಿ? ಅಮ್ಮ ಇಲ್ಲ ಪ್ರೀತಮ್? ಅಮ್ಮ ಡಾಗಿ ನೋಡಲ್ಲಿ, ಡಾಗಿ 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 ಬೌ ಬೌ ಅಲ್ಲೇ ಮನ್ಗದ ಓಡಾಡ್ತದೆ. ತಾಂಬ ಬಾಲ್ ಕೊಡ್ಸೋರೆ. ನಾನು ಬೀಳ್ತಿದ್ದೆ ಅದನ್ನು ತೊಳೆದು ಬಾಲ್ಲ. ಏಯ್ ಏಯ್ ಕ್ಯೂಚಿಪಾಯ್ ಕುಚುಪಾಯ್, ಏನು ಮಾಡ್ತಾ ಇದೀಯಾ? ವಾವ್ ಬೌ 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 ಬೌ. ಏನಮ್ಮ ನಾಯಿ ಮಾರಿ ಹಿಂಗಾಗ್ತದೆ? ಅವನ್ನ ಬಿಡ್ತಾ ಇಲ್ಲ ನೋಡ್ಬಾ ಇಲ್ಲಿ ಪ್ರೀತಮ್ನ. ಅವನ ಮೇಲೆ ಹತ್ತಿ ಸವಾರಿ ಓಡ್ತೈತೆ, ಓಡವನು. ಯಾಕೆ ಅವ್ನು ಕಚ್ತಿರ್ತೀನಮ್ಮ? ಪ್ರೀತು ಏನು ಮಾಡ್ತಪ್ಪ ಡಾಗಿ? ಅದಕ್ಕೆ ಇವಾಗ ಆಟ ಆಡೋ ಟೈಮು, ಚೆನ್ನಾಗಿ ಆಟ ಆಡಬೇಕು.
ಹೋದ ತಕ್ಷಣ ಅಮ್ಮ ನಿಂಬೆಹಣ್ಣು ತೊಗೊಂಡು ಬಂದಿದ್ವಲ್ಲ, ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಟ್ರು. ಜ್ಯೂಸ್ ಕುಡಿದ್ವಿ ಅಂದರೆ ಬಿಸಿಲಿಗೂ ಅದಕ್ಕೂ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ತಣ್ಣಗೆ ಎಷ್ಟು ತಂಪಾಗಿರತ್ತಲ್ವ. ಸೊ ಹಾಗಾಗಿ ಜ್ಯೂಸ್ ಮಾಡಿಕೊಟ್ರು, ಕುಡಿದ್ಬಿಟ್ಟು ನಮ್ಮ ನಾಯಿ ಮರಿ ನೋಡಿ ಎಷ್ಟು ಕ್ಯೂಟಾಗಿ ಆಗ್ಬಿಟ್ಟಿದೆ ಅಂತಂದರೆ ತುಂಬ ಚೆನ್ನಾಗಾಗಿದೆ ಇವಾಗಂತೂ. ಪ್ರೀತಮ್ಗೆ ಸ್ಟಾರ್ಟಿಂಗ್ ಫಸ್ಟ್ ಬಂದಾಗ ಸ್ವಲ್ಪ ಭಯಪಟ್ಟೆ, ಇವಾಗಂತೂ ಅದ್ರ ಜೊತೆ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದ. ನಮ್ಮಮ್ಮ ಶಾಕ್ ಆಗೋಯ್ತು, ಎಲ್ಲಿ ಮಡಗಿದ್ಯಮ್ಮ ಅಂದಿದಂಗೆ. ಅಮೆಝಾನಿಂದ ಬಂದಿತ್ತಲ್ಲ ಪಾರ್ಸಲ್ ಅದು. ಅಮ್ಮ ಇವ್ರಿಬ್ರನ್ನ ಇಲ್ಲೇ ಬಿಟ್ಬಿಟ್ಟು ಡಿಪ್ರೆಷನ್ಗೆ ಹೋಯ್ತೀನಿ, ಹೋಗ್ಲಾ? ವಾಪಸ್ ಬರಲ್ಲ ನಾನು. ಇವ್ರಿಬ್ರು ನಿನ್ ಬಿಟ್ಬಿಟ್ಟು ಹೋಯ್ತೀನಪ್ಪ, ನಂಗೆ ಸಾಕಾಗೈತೆ ಇವ್ರಿಬ್ರು. ನೀನ್ ಬತ್ತೀಯಾ? ಬಾರಮ್ಮ ಇಬ್ರು ಹೋಗೋಣ. ಎಂತಕ್ಕೆ? ಬತ್ತೀಯಮ್ಮ? ನಮ್ಮಮ್ಮ ಡಿಪ್ರೆಷನ್ಗೆ ಹೋಗಕ್ ಬರಲ್ವಂತೆ. ಡಿಪ್ರೆಷನ್ ಅಂದ್ರೆ ಜ್ಞಾನ ಕೆಟ್ಟೋಗ ಗೊತ್ತಾ ನಿನಗೆ? ನಮ್ಮಮ್ಮಂಗೆ ಗೊತ್ತಿಲ್ಲ ಅಂತ ನಾನೇನೋ ಜೋಕ್ ಮಾಡಕ್ ಹೋದೆ. ನಮ್ಮಮ್ಮಗೂ ಡಿಪ್ರೆಷನ್ ಅಂದ್ರೆ ಗೊತ್ತು. ಏನು ರೀಲ್ಸ್ ನೋಡ್ಬಿಟ್ಟಿದ್ಯಾ? ರೀಲ್ಸ್ ನೋಡ್ದಮ್ಮ? ಡಿಪ್ರೆಷನ್ ಅಂದ್ರೆ ಗೊತ್ತಾ? ನಾನು ಏನೋ ಊರೋ ಜಾಗನೋ ಅನ್ಕೊಂಡಿರ್ತೀಯ ಅನ್ಕೊಂಡೆ. ಗೊತ್ತು, ಜ್ಞಾನ ಕೆಟ್ಟೋದ್ರೆ ಡಿಪ್ರೆಷನ್. ಓಕೆ, ಡಿಪ್ರೆಷನ್ಗೆ ಹೋಗಿರೋರಿಗೆಲ್ಲ ಜ್ಞಾನ ಕೆಟ್ಟೋಗಿರ್ತದೆ. ಅಮ್ಮ ಏನಾದರೂ ಆದರೆ ನಮ್ಮ ಹತ್ರ ಹೇಳ್ಕೊಳ್ಳೋದೇ ಇಲ್ಲ. ಕಾಲ ಹತ್ರ ತುಂಬ ಊದ್ಕೊಂಡ್ಬಿಟ್ಟು ಗಾಯ ಆಗಿದೆ, ಬಟ್ ಹೇಳೇ ಇಲ್ಲ ನಮಗೆ. ಸರಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಇಷ್ಟೊತ್ತಿಗೆ ಇವಾಗ ಹಸುಗೆ ಎಲ್ಲ ನೀರು ಕುಡಿಸ್ಬಿಟ್ಟು ಹೊರಗಡೆ ಕಟ್ತಾರೆ, ಒಳಗಡೆ ಕಟ್ಕೊಂಡಿರ್ತಾರಲ್ಲ ಅದನ್ನು, ಅದಕ್ಕೆ ನೀರು ತುಂಬ್ತಾಯಿದ್ರು. ಸ್ವಲ್ಪ ಸೀಬೆಹಣ್ಣೆಲ್ಲ ಹಣ್ಣಾಗಿತ್ತು. ಬಿಸಿಲಿಗೆ ಅದು ಸೀಬೆಹಣ್ಣು ಹಣ್ಣಾಗಿಲ್ಲ ಅಂದರೂ ಹಣ್ಣಾಗಿರೋ ಥರ ಹೊಳಿತಾ ಇರುತ್ತೆ. ನಾನು ಹಣ್ಣಾಗಿದೆ ಅಂತ ಹೇಳ್ಬಿಟ್ಟು ಒಂದೆರಡು ಕಿತ್ತೆ, ಬಟ್ ಅಷ್ಟೊಂದು ಹಣ್ಣಾಗಿರಲಿಲ್ಲ. ಸಂಜೆ ಹೊತ್ತು ಕೀಳಬೇಕಿಲ್ಲ, ಬೆಳಗ್ಗೆ ಹೊತ್ತು ಕೀಳಬೇಕು. ಆ ಬಿಸಿಲಿಗೆ ಅದು ಹಣ್ಣಾಗಿರೋ ಥರನೇ ಕಾಣಿಸ್ತಾ ಇರುತ್ತೆ, ಅದಕ್ಕೋಸ್ಕರ. ಸರಿ, ಇದ್ರಲ್ಲಿ ಕೇಳಕ್ಕಾಗಲ್ಲ, ಜವಳಿನೇ ತರಬೇಕು. ಹುಳ ಬಂದ್ಬಿಡುತ್ತೆ ಅಂತ ಫ್ರಿಜ್ಜಲ್ಲಿ ಇಟ್ಟು. ಸಾಕಾಗತ್ತಲ್ಲ ಬಿಟ್ಟದೆ. 292 ರೂಪಾಯಿ ಕಣ ಅಮ್ಮ. 2 kg ಕಡಲೆಕಾಯಿ ಬೇಡ 292 ರೂಪಾಯಿ ತಂಡ್ರು. ಎಣ್ಣೆಗೆ 22 ರೂಪಾಯಿ ವಾಪಸ್ ಕೊಟ್ರು 2 kg ಎಣ್ಣೆಗೆ. ಅಂದ್ರೆ ಕಡಲೆಕಾಯಿ ಬೀಜನೇ ರೇಟ್ ಜಾಸ್ತಿ ಆಯ್ತು, ಎಣ್ಣೆ ಕಮ್ಮಿ ಆಯ್ತಲ್ಲ. ಹೆಂಗಮ್ಮ ಪ್ಯೂರ್ ಅಂತ ನಂಬೋದು? ಪ್ಯೂರ್ ಎಲ್ಲಿ ಕೊಡ್ತಾರೋ ಯಾವ್ದೋ ಕಾಲಕ್ಕೆ ಹೋಯ್ತು. ನಾನು ಅಲ್ಲೋಗಿ 2 kg ಇವಾಗ ನೆನಪಾಯ್ತು. 2 kg ಕಡಲೆಕಾಯಿ ಬೀಜಗೆ 292 ರೂಪಾಯಿ ತಂಡ್ರು. ಅದೇ 2 kg ಕಡಲೆಕಾಯಿ ಎಣ್ಣೆಗೆ 200 ಅಂದ್ರೆ ಅದರೊಳಗೆ 22 ರೂಪಾಯಿ ನಂಗೆ ವಾಪಸ್ ಕೊಟ್ರು. ನಾನು ಪೇ ಮಾಡಿದ್ದಕ್ಕೆ 292 ಅಲ್ಲ 270 ಏನೋ ಅಂತ ಹೇಳ್ಬಿಟ್ಟು 22 ರೂಪಾಯಿ ವಾಪಸ್ ಕೊಟ್ರು ನನಗೆ. 70, 80, 90, 80, 70 ಹೇಳ್ಬಿಟ್ಟು 22 ರೂಪಾಯಿ ವಾಪಸ್ ಕೊಟ್ರು. ಅಂದ್ರೆ ಕಡಲೆಕಾಯಿ ಬೀಜದ ಪ್ರೈಸ್ ಜಾಸ್ತಿ 2 kgಗೆ. 2 kg ಕಡಲೆಕಾಯಿ ಹಾಕಿದ್ರೆ 2 ಲೀಟ್ರ್ ಎಣ್ಣೆ ಬರೋದು ಅಂತ ಕಣಮ್ಮ. ಎಲ್ಲಿ ಬರ್ತದೆ? ಅರ್ಧ ಕೆಜಿ ಬರೋದು, 1 kg ಬರ್ಬೋದು. ಸುಮ್ಮನೆ ಹೇಳಿಲ್ವಾ? ಏನೋ ಕೆಮಿಕಲ್ ಆಗ್ತದೆ. ಏನ್ ಕೆಮಿಕಲ್ ಗೊತ್ತಾ? ಪೆಟ್ರೋಲ್ ಡೀಸೆಲ್ ತೆಗಿತಾರಲ್ಲಮ್ಮ, ಅದ್ರಲ್ಲಿ ಒಂದು ಲಾಸ್ಟ್ ಅದು ಒಂದು ಕಷ್ಟ ಉಳಿತದಂತೆ. ಅದನ್ನ ನಾವು ತಿಂತಾ ಇರೋದು ಅಂತ ಹೇಳ್ತಾರೆ. ಗಾಣದ ಎಣ್ಣೆ ಹಾಕ್ತಾರಲ್ಲ, ಕಡಲೆ ಬೀಜ ಕಣ ಇಲ್ಲಿ ಹಾಕ್ಸ್ಕೊಂಡ್ ಮಡಿಕೊಳ್ಳೋಣ. ಹಂಗೆ ಮಾಡೋದು ಬೆಸ್ಟ್ ಕಣಮ್ಮ. ಬಂದಷ್ಟೇ ಬರ್ಲಿ. ಕಾಲು ನೋವಾಗ್ಬಿಟ್ಟಿದೆ. ಮೊನ್ನೆ ಹೇಳಿದ್ನಲ್ಲ ಒಂದ್ಸರಿ ಬಿದ್ದಿದ್ರು ಅಂತ, ಮತ್ತೆ ಇನ್ನೊಂದ್ಸರಿ ಬಿದ್ದಿದ್ರು. ಬಿದ್ದಿರೋ ಕಾಲು ಊದ್ಕೊಂಡ್ಬಿಟ್ಟಿದೆ. ಸ್ಕ್ಯಾನ್ ಮಾಡ್ಸೋಣ ಅಂತ ಅಂದರೆ ನಾವು ಇಲ್ಲಿ ಇರೋದೇ ಇಲ್ಲ, ಹಿಂಗೆ ಬಂದು ಹಿಂಗೆ ಹೋಗ್ತೀವಿ. ನಮಗೆ ಡೆಂಟಲ್ ಒಂದು ಸ್ವಲ್ಪ ತೋರಿಸ್ಬೇಕು. ಆಮೇಲೆ ಈ ಕಾಲು ಬೇರೆ ಹಿಂಗೆ ಆಗ್ಬಿಟ್ಟಿದೆ ಇವಾಗ. ಅದೇನು ಮಾಡೋದು? ಸಡನ್ನಾಗಿ ಊದ್ಕೊಂಡೈತೆ ಕಾಲು. ನೆನ್ನೆ ಹಸು ಕೊಂಬಲ್ಲಿ ಇಲ್ಲಿ ಹೊಡೆದ್ಬಿಟ್ಟಿದೆ. ಇಲ್ಲಿ ಫುಲ್ಲು ಮುಖ ಊದ್ಕೊಂಡೆ. ನಾನು ಬರ್ತಿದ್ದಂಗೆ ಇದೇನಪ್ಪ ಮುಖ ಊದ್ಕೊಂಡ್ಬಿಟ್ಟೈತಲ್ಲ ಅಮ್ಮಂದು ಅಂತ ಹಂಗೆ ಅಬ್ಸರ್ವ್ ಮಾಡಿದೆ. ಇಲ್ಲಿ ಕೊಂಬಲ್ಲಿ ಹೊಡೆದ್ಬಿಟ್ಟಿದೆ ಅಂತೆ. ಅಂದರೆ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತಲೇ ಅರ್ಥ. ನಮಗೆ ಇದೊಂದು ಎಕ್ಸಾಮ್ ಮುಗಿದ್ಬಿಟ್ರೆ ರಜೆ ಸಿಗುತ್ತಲ್ಲ, ಆಮೇಲೆ ಬಂದು ತೋರ್ಸಕ್ಕೆ ಸರಿ ಹೋಗುತ್ತೆ. ಹೌದು, ಬರ ಅವಳು ಹೇಳಿದ್ರೆ ಕೇಳ್ತಾನೆ ಇಲ್ಲ. ಇಷ್ಟು ನೋವು ಅಲ್ವಾ ಕುತ್ಕೊಳಕ್ಕಾಗ್ತದೆ. ನನಗೆ ಚೆಕಬಲ್ ಹಾಕೊಂಡು ಕುತ್ಕೊಬೇಕಲ್ವಾ? ಏನು ಮಾಡೋದು? ಇವ್ರು ಇನ್ನು ಬಡ್ಡ ಅವಳನ್ನೇ ಗೊತ್ತಾಯ್ತು. ನನಗೆ ಒಂದು ಕಡೆ ಮಾತ್ರ ನುಂಗ್ಬಿಟ್ಟು ಹೋಗಿದೆ ಒಂದು ಅದೆಂಥದ್ದು.
ಆಡ ಆಡ ಇವತ್ತು ಅಲ್ಲಿಗೆ ಹೋಗ್ಕೊಂಡ್ಬಿಡ್ತಾನೆ ಪ್ರೀತು ಒಂದ್ ನಿಮಿಷ ಯಾವ ಮಾರಿದ್ರೆ ನೋಡು ಮಣ್ಣಲ್ಲಿ ಆಟ ಆಡಕ್ ಬಟ್ಟೆ ಎಲ್ಲ ನೆನ್ಸ್ಕೊಂಡು ಯಾರು ಹೋಗ್ಯಾರಿದ್ನ ಇದೇನಿದ್ದು ಅವತ್ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಲ್ಲ ಅಲ್ಲಿ ತಲೆ ಮೇಲೆ ಹಾಕೊಳ್ಳೋದು ನೋಡ್ಕೊಂಡ್ಬಿಟ್ಟಿದ್ದ ಕಣಮ್ಮ. ಹಾಕೊಂಬಿಟ್ಟವ್ ಇವತ್ತು ಫುಲ್ ಇಕ್ಕೊಂಬಿಟ್ಟವ್ ಇದು ದನ ಕಟ್ಟಕ್ಕೆ ಬಂದು ಕೂತ್ಕೊಂಡು ಉಳ್ಕೊಂಡು ಹಿಂದೆಗಡೆ ಪ್ಯಾಂಟ್ ಕೆಳಗಡೆ ಹೋಗಿದೆ. ಇನ್ನೊಂದ್ ಜೊತೆ ಬಟ್ಟೆ ತಂದಿದ್ದೆ ಅದಕ್ಕೆ. ನೋಡಲಿ ಅಯ್ಯೋ ನಡಿ ಬಂದು ಒಂದು ಮರ ಬಟ್ಟೆ ಬಿಟ್ಟೋಗಿ ಮಾಡ್ತಿರಲ್ಲ ಈ ಸೂಟ್ಕೇಸ್ ಯಾವಾಗ ತಗೊಂಡಿದ್ದಮ್ಮ? ನನ್ನ ಮಗಳು ತಂದೆ ಕೊಟ್ಟಿದ್ದು ನಾನು ಮದುವೆ ತಮ್ಮ ಕೊಟ್ಟಿದ್ದು ಮದ್ವೆ ಅಲ್ಲ ನಮ್ಮ ಅಮ್ಮನ ಮದ್ವೆ ಕೊಟ್ಟಿರೋ ಸೂಟ್ಕೇಸ್ ಇದು. ನಮ್ಮಮ್ಮ ಇನ್ನೂ ಮಡಗವ್ರೆ. ಹಾಗೆ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೋಂಡ ಮಾಡ್ಕೊಂಡ್ವಿ. ಸಂಜೆ ಕಾಫಿ ಟೀಗೆ ಆಗುತ್ತೆ ಅಂತ ಹೇಳಿ ಚೆನ್ನಾಗಾಗಿತ್ತು ಬೋಂಡ. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹಾಕ್ಕೊಡೋಣ ಬಿಸಿ ಬಿಸಿ ಅಂತ. ಅವರಂತೂ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಎದ್ದಿದ್ರು. ಸರಿ ಅಂತ ಅವ್ರಿಗೂ ಸ್ವಲ್ಪ ಹಾಕ್ಕೊಡ್ತಾ ಇದ್ದೀನಿ. ಅಮ್ಮ ಮನೆ ಹತ್ರ ಬಂದ್ರೇ ಒಂಥರ ನನ್ನ ಮಕ್ಳಿಗೂ ಖುಷಿ, ನನಗೂ ಖುಷಿ. ನೀವೇ ನೋಡ್ತಿರಲ್ಲ ವಾತಾವರಣ, ನಮ್ಮ ಮನೇಲಿ ಏನೇ ಇದ್ರೂ ಈ ಖುಷಿ ಸಿಗೋದಿಲ್ಲ ಅಲ್ವಾ. ಚೆನ್ನಾಗಿ ಇಲ್ಲಿಗೆ ಬರ್ತಾರಾ, ಬಂದ್ಬಿಟ್ಟು ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಸಂಜೆ ತನಕ ಚೆನ್ನಾಗಿ ನಿದ್ದೆ ಹೊಡ್ಬಿಟ್ಟು ಎದ್ದೇಳ್ತಾರೆ ಆರಾಮಾಗಿ. ಅಮ್ಮ ಹಾಲು ಕರಿತಾ ಇದ್ದಾರೆ. ಪ್ರೀತಮ್ಗಂತೂ ಮಸ್ತ್ ಮಜಾ ಇಲ್ಲಿಗೆ ಬಂದ್ರೆ. ಅವ್ನು ಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಖುಷಿ ಪಡ್ತಾನ ಅವನು. ತಿನ್ನಲ್ವಂತ ಜಾಸ್ತಿ ಹಾಕೊಂಡ್ರು ಎಲ್ಲ ಇದು ಮುಚ್ಚಲೇ ನಿಕ್ತೆ. ಯಾರು ಕೊಟ್ಟಿದ್ದೀನ? ಯಾರೋ ಗ್ಲೂಕೋಸ್ ಕೊಟ್ಟಿದ್ದು. ಗ್ರೂಪ್ ಪ್ರವೇಶಕ್ಕೆ ಫ್ಲಾಸ್ ಕೊಟ್ಟಿದ್ರಾ? ಮುಖಾಲಿಟ್ಟು ಇಡ್ತದೆ. ಬೋಂಡ ತಿಂದಮ್ಮ ತಿನ್ನೋಡು ಕರೆಕ್ಟಾಗಿ ತಪ್ಪು ಕೊಟ್ಟೆ ಆಗಲಿ ಪ್ಲೇಟಲ್ಲಿ. ಎಲ್ಲರೂ ಕೇಳ್ತಾರಲ್ಲ ಅಮ್ಮನ ಮನೆ ಬ್ಲಾಗ್ ಬಂದರೆ ಸಾಕು, ಎಲ್ಲರದು ಒಂದೇ ಪ್ರಶ್ನೆ, ಯಾಕೆ ನಿಮ್ಮ ಅಮ್ಮನ ಮಾತಾಡ್ಸಲ್ಲ? ಶೈ ಇವತ್ತೆಲ್ಲ ಸ್ಟಾರ್ಟಿಂಗಿಂದನೂ ಅಷ್ಟೇ. ಅವಳು ನಮ್ಮ ಅಮ್ಮನ ಅಷ್ಟಾಗಿ ಮಾತಾಡ್ಸಲ್ಲ. ಅತ್ತೆ ಬರ್ಬೇಕಾದ್ರೆ ಅತ್ತೆ ಅಂದರೆ, ಹೋಗ್ಬೇಕಾದ್ರೆ ಅತ್ತೆ ಬಾಯ್ ಅಷ್ಟೇ. ಎರಡೇ ಮಾತು ಮಾತಾಡೋದು ಇವರು. ಇವರೊಬ್ಬರೇ ಅಲ್ಲ, ನಮ್ಮ ಅಕ್ಕನ ಹಸ್ಬೆಂಡು ಅಷ್ಟೇ. ಬಂದಾಗ ಹಾಯ್, ಹೋದಾಗ ಬಾಯ್. ಸ್ವಲ್ಪ ಮಾತು ಕಮ್ಮಿ ಇವರು. ಕರೆಕ್ಟಾ? ಸ್ಟಾರ್ಟಿಂಗಿಂದ ನಾವು ಮದುವೆ ಆದಾಗಿಂದನೂ ಅಷ್ಟೇ, ಇವತ್ತೇ ಅಂತಲ್ಲ, ಅಷ್ಟಕ್ಕಷ್ಟೇ ಮಾತಾಡ್ಸಲ್ಲ ಜಾಸ್ತಿ. ಅಂದರೆ ಏನೋ ಒಂಥರ ಅವ್ರಿಗೆ ಅದು ರೆಸ್ಪೆಕ್ಟ್ ಅಂತ ಇವ್ರು ಅನ್ಕೊಂಡವ್ರೆ. ಕರೆಕ್ಟಾ? ಹಾಂ, ಇಬ್ಬರು ಫೇಸ್ ಟು ಫೇಸ್ ನಿಂತಿರೋದೇ ನೋಡಿಲ್ಲ ನಾವು. ಯಾವತ್ತಾದ್ರೂ ಅಮ್ಮನ ಮುಖ ಎದುರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ದೀರಾ? ನೋ ಚಾನ್ಸೇ ಇಲ್ಲ. ಅಷ್ಟು ಮರ್ಯಾದೆ ಕೊಡ್ತಾರೆ ನಮ್ಮ ಅಮ್ಮಂಗೆ. ಯಾಕೆ? ಹಾಂ, ದೊಡ್ಡವರು ಅದಕ್ಕಾ ಮಾತಾಡ್ಸಲ್ವಾ? ಏನಂತ ಏನಂತ ಹೇಳು ಅತ್ತೆ? ಆಮೇಲೆ ಹಾಂ ಹಾಂ ಅಷ್ಟೇ ಅಷ್ಟೇ ಅಷ್ಟಕ್ಕಷ್ಟೇ, ಜಾಸ್ತಿ ಮಾತಾಡಲ್ಲ ಅದಕ್ಕೆ. ಇದೇ ಪಾರ್ಸೆಲ್ ಬಂದಿದ್ದು 2 ಐಟಮ್ ಏನೋ ಬಂದಿತ್ತು. ಎರಡೂ ಅಮ್ಮ ಮನೆಗೆ ಬಂದುಬಿಟ್ಟಿತ್ತು. ಎರಡೂ ಒಂದೇ ಸರಿ ಬುಕ್ ಮಾಡಿದ್ನ. ಸೀದಾ ಎರಡೂ ಕೂಡ ಅಲ್ಲೇ ಹೋಗಿ ರೀಚ್ ಆಯಿತು. ಸರಿ ಅದನ್ನು ಫಸ್ಟ್ ಎತ್ಬಿಟ್ಟು ಕಾರಲ್ಲಿ ಇಟ್ಟರೆ ಮತ್ತೆ ಮರ್ತೋಗ್ಬಿಡ್ತೀನಿ. ನಾನಂತೂ ಅಮ್ಮ ಮನೆಗೆ ಹೋದರೆ ಒಂದು ಚಾರ್ಜರು ಒಂದು ಏನಾದರೂ ಇಲ್ಲಿಂದ ತೊಗೊಂಡೋಗ್ಬೇಕಾದ್ರೆ ಎಲ್ಲ ತುಂಬ್ಕೊಡೋಗಿರ್ತೀನಿ. ಅಲ್ಲಿಂದ ಬರಬೇಕಾದ್ರೆ ಬರೋ ಮೂಡಿರುತ್ತೆಲ್ಲ ಅದೊಂಥರ ಇರುತ್ತೆ ನನಗೆ. ಸೊ ಅವಾಗ ಎಷ್ಟೊಂದು ಸರಿ ಫೋನ್ ಬಿಟ್ಟು ಬಂದುಬಿಟ್ಟಿದ್ದೀನಿ, ಚಾರ್ಜರ್ ಬಿಟ್ಟು ಬಂದುಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಅಮ್ಮ ಅಂತೂ ನಾನು ಹೊರಟ್ರೆ 100 ಸರಿ ಕೇಳ್ತಾರೆ, ಇದು ತೊಗೊಂಡ ಇದೆಲ್ಲ ಇಟ್ಕೊಂಡ, ಮರ್ತು ಬಿಡ್ತೀಯ ನೀನು, ಎಲ್ಲ ಬಿಟ್ಟು ಹೊಂಟೋಗ್ತೀಯ, ಆಮೇಲೆ ಅಲ್ಲಿಂದ ಫೋನ್ ಮಾಡ್ತೀಯ ಅಂತ ಎಲ್ಲ ಚೆಕ್ ಮಾಡಿಕೊಂಡೇ ಹೊರಡ್ತಾ ಇರ್ತೀನಿ ನಾನು. ಅಷ್ಟು ಚಿಕ್ಕದಾದ್ರೆ 2 ಕಿಲೋ. ಕಾಣ್ತದಲ್ಲ ಅಮ್ಮ, ಕಾಯಿ ಹತ್ರ ನೋಡಿದ್ರೆ ದಪ್ಪ ಇರುತ್ತೆ.
ಇದೆಲ್ಲ ಇದು ಒಂದು ದಪ್ಪ ಇಲ್ಲೇ ಇರು. ಇಲ್ಲೇ ಇರ್ತೀಯಾ? ಅಮ್ಮ ಹತ್ರ ಇರ್ತೀಯಾ? ಇರ್ತೀನಪ್ಪ ಬಾ ಹೋಗ ಅಮ್ಮ ಜೊತೆ ಇರು. ಇರಲ್ವಾ? ಬಾಯ್ ಮಾಡಿ ಹೋಗ್ಲಿ ಅಮ್ಮಂಗೆ ಬಾಯ್ ಮಾಡಿ. ಬಾಯ್ ಮಾಡ. ಯಾರು ನೋಡಿ ಕ್ಯಾಮ್ರಾ ಕಾಣ್ತಲ್ಲ ಸಿರಿ ಎಲ್ಲೊಂದು ಕ್ಯಾಮ್ರಾ ಇಲ್ಲೊಂದು ಕ್ಯಾಮ್ರಾ ಇಲ್ಲ, ಅಲ್ಲಿ ಒಬ್ರು ಲೇಡಿ ಹೋಗ್ತಾ ಇದ್ರು. ಅವರು ನಿನ್ನೆ ಒಬ್ರು ಅಂತ ಏನೇನೋ ಹೇಳ್ತಾ ಇದ್ದೀನಿ. ಅಲ್ಲಿ ಒಬ್ರು ಹೋಗ್ತಾ ಇದ್ರು, ಅವ್ರ ಕೈಯಲ್ಲಿ ಬ್ಲ್ಯಾಕ್ ಕಲರ್ ಏನೋ ಇತ್ತು. ನಾನು ಅಲ್ಲಿ ನೋಡ್ಬಿಟ್ಟು ಇವರೇನು ಇಷ್ಟು ದೊಡ್ಡ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅಂದರೆ ನಮ್ಮ ಮನೆಯವರು ಅದೇನೋ ಹೇಳ್ತಾರಲ್ಲ, ಕಾಮಲೆ ಕಣ್ಣಿಗೆ ಕಾಣೋದಿಲ್ಲ ಅಲ್ದಿ ಅಂತ, ನಿಂಗೆ ಎಲ್ಲ ಕಡೆ ಕ್ಯಾಮ್ರಾಗಳೇ ಕಾಣಿಸುತ್ತೆ ಅಂತ. ಅಮ್ಮಂಗೆ ಬಾಯ್ ಹೇಳ್ಬಿಟ್ಟು ಬಂದ್ವಿ. ನೋಡೋಣ ಇನ್ನೊಂದು 2 days ಆದಮೇಲೆ ನಮ್ಮ ಅಮ್ಮಂಗೆ ಹೆಲ್ತ್ ಚೆಕಪ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ನಾವು ಮಾಡಿಸ್ಬೇಕು. ಮಾಡ್ಸೋಕ್ಕೆ ನಮಗೆ ಟೈಮ್ ಆಗ್ತಾ ಇಲ್ಲ. ಈ ಸರಿ ಏನೇ ಆಗಲಿ ಅಮ್ಮಂದು ಕಂಪ್ಲೀಟ್ ಹೆಲ್ತ್ ಚೆಕಪ್ ಮಾಡಿಸ್ಬೇಕು. ತುಂಬ ವೀಕ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾರೆ. ಅಂತಂದ್ರೆ ಅವ್ರು ಹಾಸ್ಪಿಟಲ್ಗೆ ಹೋಗಲ್ಲ. ಅವ್ರ ಹೆಲ್ತ್ ಬಗ್ಗೆ ಅಷ್ಟು ಕೇರ್ ಮಾಡೋದೇ ಇಲ್ಲ. ನಾವು ಮಾಡಲ್ಲ, ಮತ್ತು ಇನ್ಯಾರು ಮಾಡ್ತಾರಲ್ವಾ. ಸೊ ಹಂಗಾಗಿ ಈ ಸರಿ ಸಮ್ಮರ್ ಹಾಲಿಡೇಸಲ್ಲಿ ಏನಾದರೂ ನಮ್ಮ ಮನೆಯವ್ರು ಸ್ವಲ್ಪ ಫ್ರೀ ಆದರೆ ಕರ್ಕೊಂಡು ಬಂದುಬಿಟ್ಟು, ಯಾಕೆಂತಂದರೆ ಒಂದಿನ ತೋರಿಸ್ಬಿಟ್ಟು ಬಂದುಬಿಡೋದಾದರೆ ನಾನು ಯಾವತ್ತೂ ರೆಡಿ. ಒಂದಿನ ತಾನೇ ಮಗುನ ಎಲ್ಲೋ ಬಿಟ್ಬಿಟ್ಟು ಏನೋ ಮಾಡಿ ಅಡ್ಜಸ್ಟ್ ಮಾಡಿ ತೋರಿಸ್ಬಿಡೋಣ ಅಂತ ಮಾಡಿಬಿಡ್ತಿದ್ದೆ. ಬಟ್ ಅದು ಒಂದಿನಕ್ಕೆ ಆಗಲ್ಲ ಅಂತ ಗೊತ್ತು. ಒಂದಿನ ಹೋದರೆ ನೆಕ್ಸ್ಟ್ ಡೇ ಕರೀತಾರೆ, ಇಲ್ಲಾಂದ್ರೆ ಒಂದು 2 days ಬಿಟ್ಕೊಂಡು ಕರೀತಾರೆ. ಒಂದು ಎಕ್ಸ್ರೇ ಮಾಡಿಸಿದ್ರೆ ರಿಪೋರ್ಟ್ಗಾದರೂ ಕರೀತಾರೆ. ಅಟ್ಲೀಸ್ಟ್ 1 ವಾರನಾದರೂ ನಾವು ಅವ್ರಿಗೆ ಕಂಪ್ಲೀಟಾಗಿ ರಿಪೋರ್ಟ್ ಚೆಕಪ್ ಮಾಡಿಸ್ಬೇಕಾಗತ್ತೆ. ಅದಾದಮೇಲೆ ಏನೋ ಒಂದು ಪ್ರಾಬ್ಲಮ್ ಅಂತ ಅಂದಾಗ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕಾಗತ್ತೆ. ಸೊ ಇದೆಲ್ಲ ಯೋಚನೆ ಮಾಡಿದ್ಮೇಲೆ ಹೋಗೋದೇ ಬಿಟ್ಬಿಟ್ವಿ. ನಮ್ಮ ಅಮ್ಮನೇ ಬೇಡ ಬರ್ತೀರಾ ಮಕ್ಳನ್ನ ಕರ್ಕೊಂಡು ಒಂದಿನ ಇರೋಕ್ಕೋಸ್ಕರ, ಮತ್ತೆ ಅದಾಗ ನಿಮ್ಗೆ ಯಾಕೆ ಬೇಡ ಅಂತಾರೆ. ಏನೋ ಒಂದು ಕಾರಣ, ಒಟ್ನಲ್ಲಿ ಒಂದು ಕಾರಣದಿಂದನಾದರೂ ಅಮ್ಮನ ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ಈ ಥರ ಆಯಿತು ಇವತ್ತಿನ ದಿನ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.